ತೆಂಗಿನಕಾಯಿ ಎಲ್ಲ ಕಳ್ಸಿದೇನ? ಹ್ಞೂಪ್ಪ, ಎಲ್ಲ ತೆಂಗಿನಕಾಯಿ ಕಳ್ಸೀನಿ, ಎಲ್ಲ ಪೂರ ಮೂಟಿ ಕಳ್ಸೀನಿ. ಯಪ್ಪ ಹಂಗ ಹೊಲಕ್ಕೆ ಕಳೆ ಕೀಳೋರಿಗೆ ಹೇಳೇನಿ, ಬರ್ತೇನೆ ಅಂದಾರ. ಈ ಸಲ ಅಡ್ಮಳಿ ಹೊಡಿತಂದ್ರ ದಡ ದಡ ಸೀದಾ ಕಳೆ ಕಿಡಿಸಿ ಬೀಜ ಬಿತ್ತಿಸ್ಬಿಡೋಣ ಅಂತ ಮಾಡೀನಿ. ಜ್ವಾಳ ಹಾಕ್ಬೇಕಂತ ನಾನು. ಏನು ಮೆಣಸಿನ್ಕಾಯಿ ಹಾಕೋಣಪ್ಪ, ಹೆಂಗಂತಿ ಹಂಗೆ ಒಟ್ಟ. ಮೆಣಸಿನ್ಕಾಯಿ ಬೇಡ, ಈ ಸಲ ಜ್ವಾಳ ಕುಟ್ಟಕೈತಿ ರೇಟ್. ಯಾಕಂದ್ರೆ ಜ್ವಾಳನ ಹಾಕ್, ಅದಾದ್ರೆ ಇನ್ನೂ ರೇಟ್ ಬಂದಾಗ ಮಾರ್ಬೋದು. ಈ ಮೆಣಸಿನ್ಕಾಯಿ ಒಂತಿಯಲ್ಲಿ ನೀನು ರೇಟ್ ಬಂದಾಗ ಮಾರಕ್ಕಾಗಲ್ಲ, ಏನು ಲಾಭ ಆಗಲ್ಲ, ಏನಿಲ್ಲ ಅಷ್ಟೇನು. ಒಳ್ಳೆ ಯಾವಾಗ ಏನೋ ಇವು ರೇಟ್ ಬರೋದು. ಬೇಡ ಬೇಡ, ಜ್ವಾಳನ ಹಾಕ. ಸರಿಪಾ, ಆದ್ರೂ ವಾದ ವರ್ಷ ಹಿಂಗ ಅಂದಿಪ್ಪ ನೀನು, ಅದು ಬೇಡ ಇದನ್ನ ಹಾಕ, ಇದು ಬೇಡ ಅದನ್ನ ಹಾಕಂದು ಕಡಿಗೆ ಟಮಾಟಿ ಹಾಕ್ಬೇಕಂದೆ, ಹಾಕಾಕ ಬಿಡ್ಲಿಲ್ಲ ನೀನು. ಬೇಡ ಈ ಸಲ ಟಮಾಟಿ ಬೇಡ, ಶೇಂಗಾ ಹಾಕಂದಿ. ನೋಡಿದ್ರೆ ಟಮಾಟಿ ನೋಡಿದನ ರೇಟ್ ಹೆಂಗೇರಿತ್ತು ಗಗನಕ್ಕೆ. ಅಯ್ಯೋ ಬಾಜು ಹೊಲ್ದಾವ 2 ಎಕರೆ ಪೂರ ಟಮಾಟಿನ ಹಾಕಿದ್ನು, ಪೂರ ಲಾಭ ಮಾಡ್ಕೊಂಡಪ್ಪ. 1ಕ್ಕೆ 3 ಲಾಭ ಬಂತವಂಗ. ಹೋಗಪ್ಪ, ಮೆಣಸಿನ್ಕಾಯಿ ಹಾಕಿದ್ರ ಅಂತೇನ. ಇನ್ನು ಉಳ್ಳಾಗಡ್ಡೆ ಆದ್ರೆ ಒಂದ್ ಮಾತಪ್ಪ, ಇನ್ನು ಅವಾಗ ರೇಟ್ ಹಾಕಿರ್ತಾವ. ಮೆಣಸಿನ್ಕಾಯಿ ಆಗುದಿಲ್ಲ ಬಿಡ್ಲ, ಭಾಳ ಕಡಿಮೆ. ಆತಪ್ಪ, ಹಂಗ ಮಾಡ್ತೇನೆ. ಉಳ್ಳಾಗಡ್ಡೆ ಆದ್ರೆ ಉಳ್ಳಾಗಡ್ಡೆ ಹಾಕ್ತೇನೆ, ಜ್ವಾಳ ಆದ್ರೆ ಜ್ವಾಳ ಹಾಕ್ತೇನೆ, ಹಂಗ ಮಾಡ್ತೇನೆ. ಹಂಗ ಮಾಡಂಗಾರ. ಇದು ಹರ್ಗರಿಗೆ ಹೊಲ ಹರ್ಗರ್ ಬರ್ತಾರನ ಏನು? ಆಮೇಲೆ ಮೊದಲೆಲ್ಲ ಕಳೆ ಕೀಳೋದ್ ಮುಗಿಲಿ ಅಪ್ಪ, ಆಮ್ಯಾಗ ಹೊಲ ಹರ್ಗರ್ ಆಗ್ಲಿ. ಹೊಲ ಹರ್ಗರ್ ಈಗ ಬೇಡಪ್ಪ, ಒಂದ್ ಮಳಿ ಹೊಡಿತಂದ್ರ ಭೂಮಿ ಸಡ್ಲಕತಿ, ಅವಾಗ ಬಂದ್ ಬೇಕಾರೆ ಹರ್ಗ್ ಹೊಲ್ರಾಕ. ಸುಳ್ಳ ಎತ್ತಿಗೆ ತ್ರಾಸಪ್ಪ, ಈಗ ಒಣಗೈತಿ ನೆಲ ಅನ್ನೋದು. ಈಗ ಎಳದ್ ಎದಕ್ ಬರ್ತಾವ ಎತ್ತ? ಅದಕ್ಕೆ ಒಂದ್ ಮಳಿ ಹೊಡಿತಂದ್ರ ಭೂಮಿ ಸಡ್ಲಕತಿ, ಅವಾಗ ಬೇಕಾರೆ ಗಳೆ ಹೊಡಿವಲ್ರಾಕ. ಹಂಗ ಮಾಡಪ್ಪ. ರೀ, ಆ ಮ್ಯಾರಿಗೆ ಹೊಲದ ಮ್ಯಾರಿಗೆ ಒಟ್ಟು ಪಾಲಾಕ್, ಮೆಂತೆ, ಪುದೀನ, ಕೊತ್ತಂಬರಿ, ಕಿರ್ಕ್ಸಾಲಿ, ಆಮೇಲೆ ಒಂದು 4 ಮನಿಗಾಗುವಷ್ಟು ಒಂದು 8-10 ಮೆಣಸಿನಕಾಯಿ ಗಿಡ, ಆಮ್ಯಾಗ ಗುರಳ್ಳು, ಆಮ್ಯಾಗ ಹೊಲದ ಸುತ್ತಲು ಒಟ್ಟು ಅದಷ್ಟು ಎಕರೆ ಮ್ಯಾರಿಗೆ ಒಟ್ಟು ತೊಗರಿ ಗಿಡ, ಆಮ್ಯಾಗ ಏನಪ್ಪ ಅಂದ್ರೆ ಸೊಂತಿಕಾಯಿ ಬಳ್ಳಿ ಹಬ್ಬಸನ ಅಂತ ಮಾಡೇನಿ. ಆಮ್ಯಾಗ ನಾನು ಸೊಸಿ ಹೇಳ್ದಂಗೆ ಮಾಡ್ಬಿಡು. ಯಪ್ಪ ಸುಳ್ಳ ಎದಕ್ಕವು ಏನ್ ಕೊಂಡು ತಂದ್ರೆ ಆಗಂಗಿಲ್ಲನ? ಅಲ್ಲ ಸಿದ್ಧ, ನಮ್ದ ಬಂಗಾರದಂತ ಹೊಲ ಇಟ್ಕೊಂಡೆ ಕೊಂಡಾಕ್ ತರ್ಬೇಕು. ನಾನಾದ್ರೂ ಮೊದಲು ಹಂಗ ಮಾಡ್ತಿದ್ದೆ. ಈಗ ಬರ್ಬರ್ತ ವಯಸ್ಸಾದಂಗ ಅಸ್ತಮ ಸೇರಿದ್ದಕ್ಕೆ ಬಿಸಿಲಾಗ ಹೋಗಕ್ಕೆ ಆಗುದಿಲ್ಲಪ್ಪ ನನಗೆ. ಅಪ್ಪ ದೇವ್ರೆ, ಈ ದಮ್ ಸೇರಿದ್ದಕ್ಕೆ ಹೋಗೋದಿಲ್ಲ ನಾನು. ನಾ ಬಿಟ್ಟಿದ್ದೆ, ಯಾಕಂದ್ರೆ ನನ್ನ ಸೊಸೆ ತಲೆಯಾಗಿ ಇವೆಲ್ಲ ಬಂದಾವ ನೋಡು. ಅದಕ್ಕೆ ಹಿಂಗೆ ಬಾಳೆ ಮಾಡ್ಕೊಂಡು ಹೋದ್ರೆ ಮಂತ್ಯಾನ ಉದ್ಧಾರ ಆಕತಿ. ಏನಾಗೋದಿಲ್ಲ. ಹೊಲದ ಮ್ಯಾರಿಗೆ ಏನತ್ತದ ಕೆಲಸ, ನಡಕ್ ಜೋಳ ಹಾಕ್ತೀಯ, ಸುತ್ತಾರ್ಲಿ ಹೊಲದ ಅಂಚಿಗೆ ಇದು ಹಾಕ್ಬಿಡ್ರಿ. ಇದು ಅವು ತೊಗರಿ ಗಿಡ, ಗುರಳ್ಳು, ಆಮ್ಯಾಗ ಏನದು ಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಪುದೀನ ಇವೆಲ್ಲ ಏನು ಅಂದ್ಲಕ್ಕಿ ಅಷ್ಟು ಕಾಯಿಪಲ್ಲೆ ಬೆಳ್ಕೊಂಬಿಡುನಂತ. ಮನಿಗೆ ಆಕತಿ, ಮಾರಕ್ ತರೋದು ಬೇಡ. ತೊಗರಿ ವರ್ಷಕ್ಕೆ ಪೂರ್ತಿ ಆಗುವಷ್ಟು ಹೊಲದ ಮ್ಯಾರಿಗೆ ಬೆಳೆದೆ ಅಂದ್ರೆ 1 ಚೀಲ 2 ಚೀಲ ತೊಗರಿನ ಬಂದ್ಬಿಡ್ತಾವು. ಆತ್ ತಗೋರಂಗಾರ, ಅತ್ತಿ ಸುಸಿ ಒಂದಾಗಿರಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಸರಿ ಆತ್, ನೀನ ಬರ್ಬೇಕು ನೋಡಂಗಾರ. ಎಲ್ಲಿ ಹಾಕ್ತಿ ಏನ್ ಹಾಕ್ತಿ ನೀನ ನಿಂತು ನೋಡ್ಕೋಬೇಕು, ಅದನ್ನೆಲ್ಲ ಜವಾಬ್ದಾರಿ. ನನಗೆ ನಂದು ಜ್ವಾಳ ಹಾಕ್ಸೋದ ರಗಡಾಗಿರ್ತೈತಿ, ಕಳೆ ಕೀಳ್ಸೋದು ಅವೆಲ್ಲ ಹೊಲ ಹರಗ್ಸೋದು, ಅದ್ರಾಗ ಇದನ್ನ ನಾನು ಹುಡುಗನು. ಮತ್ತೆ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ನಾ ಅದೇನಿಲ್ಲ, ನಾ ಮಾಡ್ತೀನಿ. ರೀ ಗೌಡ್ರ, ಏನ್ರಿ? ನೋಡಪ್ಪ, ನಾನು ನಿನ್ ಕೇಳಾಕತ್ತಿಲ್ಲ. ಏನು ನಾ ಕೇಳಾಕತ್ತಿರ ದೊಡ್ಡ ಗೌಡ್ರನ. ಏನಾತ್ ಬೇಕ? ದೊಡ್ಡ ಗೌಡ್ರ ಮನಿ ಪಕ್ಕಲ್ಲ ಬಂದು ಯಾಕೆ ಪಾಯ್ ಮಾಡಕತ್ತಿ? ಏನಾತ? ಈ ದೊಡ್ಡ ಗೌಡ್ರ ಮಾಡೋ ಕೆಲ್ಸಕ್ಕ ಇನ್ನೇನಾಗಬೇಕು? ನನ್ನ ಮಗನ ಜೀವನ ತೆಗಿತಿದ್ರಿ ಅವರು. ಹೌದಾ? ಏನಾತ್ಲಿ ಪ್ರೇಮಿ? ನನಗೇನು ಗೊತ್ತು, ಈಗ ಜಗಳ ಆಗಕತ್ತಿತ್ತು, ಇನ್ನೇದಾಗ ಬಂದೆ, ಸುಮ್ಮನೆ ನಿಂತು ನೋಡ್ರಿ ಅಕ್ಕಾರ, ಏನೋ ಮಾತಾಡೋದಿದ್ರು ಒಳಗೆ ಬಂದು ಮಾತಾಡ್ರಿ. ಹಿಂಗೆ ಹಾದಿರಂಪ ಮಾಡ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ, ಮಂತ್ಯಾನ್ ಮರ್ಯಾದೆ ಹೋಗ್ತೈತಿ. ಅದಕ್ಕೆ ಬರ್ರಿ, ಒಳಗೆ ಬರ್ರಿ ಮೊದಲು. ಇಲ್ವೇ ಏ ತಂಗಿ, ನೀನ ಈಗ ಸೊಸೆಯಾಗಿ ಬಂದಕ್ಕೆ ನಿಂಗೆ ಇದೆಲ್ಲ ಗೊತ್ತಾಗೋದಲ್ಲ, ನೀ ಸುಮ್ಕಿರ. ನೋಡುವ, ಆಕೆ ಈಗಾರ ಸೊಸೆಯಾಗಿ ಬರಲಿ, ಯಾವಾಗಾರ ಬರಲಿ, ಆಕೆ ಈ ಮನೆ ಸೊಸೆ ಅದಾಳ. ಆಕೆ ಹೇಳಿದ್ರಾಗ ಏನೂ ತೆಪ್ಪಿಲ್ಲ. ನೀವು ಒಳಗೆ ಬಂದು ಮಾತಾಡ. ಏನು ಒಳಗೆ ಬಂದು ಮಾತಾಡಿ ಮೊದಲು. ಯಕ್ಕ, ನಿನಗ ತಿಳಿಯಂಗಿಲ್ಲ. ನಿನ್ನ ಮಗ ಏನ್ ಮಾಡ್ಯಾನ ಕೇಳ? ನನ್ನ ಮಗನ ಸಾಯಿ ಹಂಗೆ ದನಕ್ಕೆ ಬಡ್ದಂಗೆ ಅಲ್ಲಿ ಹೊಲ್ದಾಗ. ಯಪ್ಪ ನೀವಿಬ್ರು ಒಳಗೋರಿ, ನಾ ಮಾತಾಡ್ತೇನೆ, ನೀವು ಹೋರಿ. ಅಲ್ಲ, ಮಾತಾಡಕ್ ಬಂದಾರ ಇಲ್ಲೇ, ನೀವು ಹೋಗಂತಂದ್ರೆ ಏನದ ಅರ್ಥ? ನೋಡ್ರಿ, ನಮ್ಮ ಅವ್ವಾರಿಗೆ ಮೊದ್ಲ ಆರಾಮಿಲ್ಲ. ನೀವು ಈ ರೀತಿಯೆಲ್ಲ ಅವ್ರಿಗೆ ಹೇಳಿ ಸುಮ್ಮನೆ ಇದು ಮಾಡಕ್ ಹೋಗ್ಬೇಡ್ರಿ. ಇದೆಲ್ಲ ಇಲ್ಲಿ ಮಾತಾಡುವಂಥ ವಿಚಾರನೂ ಅಲ್ಲ. ಒಂದು ಸೂಕ್ಷ್ಮ ಒಳಗೆ ಬರ್ರಿ. ಇಲ್ಲ ಈಗ ಮಾತಾಡ್ಬಿಡ್ರಿ, ನಾನು ನಿಮ್ಮ ಮನೆ ಕಡೆ ಬರ್ತೇನಂತ ಮಾತಾಡೋಣಂತ. ಈಗ ಹೋಗ್ರಿ. ಅವ್ರಿಗೆ ಆರಾಮಿಲ್ಲ, ನಮ್ಗೆ ಆರಾಮ ಐತಿ ನೋಡು. ನಾನು ನಿಮ್ಮ ಅವನಷ್ಟ ವಯಸ್ಸಾದಕ್ಕಿ ಏನ ನನ್ನ ಮಗ ಹೊಡೆದನ್ನ ಯಾಕೆ ಬಾಯಿ ಮುಚ್ಕೊಂಡಿರ್ಲಿ? ಬೇಸಿದ್ರ ನೀವು ನೀವೇನಪ್ಪ ರೊಕ್ಕಿದ್ದಾರ ಏನ್ ಮಾಡಿದ್ರು ನಡಿತೈತಿ. ನಿಮ್ ಕಡೆ ಏನಾದ್ರೂ ಮುಚ್ಚ ಹಾಕೊಂಡ್ಬಿಡ್ತೀರಿ. ನಾವ್ ಹೇಳೋ ಬಡವ್ರ ಕತಿ ಏನಾಗಬೇಕು? ನನ್ನ ಮಗ ಏನ್ ಅಂತ ಮಾಡ್ಬಾರ ತಪ್ಪು ಮಾಡಿದ್ನ, ಅದ್ರ ಸಂಬಂಧ ಹೊಡೆದಿನಿ ಅಷ್ಟೇ ಅಲ್ವೇ? ಯಾಕ ಅವರು ಮರ್ಯಾದಸ್ತ್ರ ಹಂಗೆಲ್ಲ ಸುಮ್ಮನೆ ಹೊಡಿ ಅಂತಾರಲ್ಲ. ಏನು ಸುಮ್ಮನೆ ಇರೋ ನೀನು, ನಿನ್ ಮಗನ ಏನಾರು ತಪ್ಪು ಗಿಪ್ ಮಾಡಿರ್ಬೇಕು. ಸುಮ್ಮನೆ ಇರ್ಬೇ, ನಿನ್ಗೇನು ಗೊತ್ತೈತಿ? ನನ್ನ ಮಗ ಏನ್ ತಪ್ಪು ಮಾಡಿ ನೋಡಕ್ ಹೋಗಿದ್ದೆ ನೀನು? ಇವತ್ತಿಯರ ಈ ಕಿಲ್ಲೆ ನಿಂತ ಬಾಯ್ ಮಾಡಕತ್ಲ, ಏನ್ ಮಾಡದೀಗ? ಸುಮ್ಮನಿರವ ಒಟ್ಟು ಅಕ್ಕಾರ, ಹೋಲ್ಬಿಡ್ರಿ. ಇದು ನಮ್ಮ ಮನೆ ಜಗಳ ನಾವು ಬಗೆಹರಿಸ್ಕೋತೀವಿ. ಪಾಪ ನಿಮ್ದು ಏನ್ ಕೆಲಸ ಐತೆ ನೀವು ಮಾಡ್ಕೊ ಹೋಗ್ರಿ, ನಾ ಮಾತಾಡ್ತೇನೆ ಇವ್ರ ಕೂಟ. ಅವ್ರನ್ನೇ ಕಳಿಸ್ತೀಯಪ್ಪ, ಅವ್ರನ್ನೇ ಕಳಿಸ್ತಿ. ಅವ್ರಿಗೆ ಗೊತ್ತಲ್ಲ ತಪ್ಪೆ ಅದ ಸರಿ ಅದಂತೇಳಿ. ನೋಡುವ, ಇವ್ರ ತಂಗಿ ಅದಾಳಲ್ಲ, ಇವ್ರ ತಂಗಿ ನನ್ನ ತಮ್ಮನ ನನ್ನ ಮಗನ ಕೂಟ ಹೊಂದಾಣಿಕೆಗ್ಯಾಳ.
ಕುಚ್ ಕುಚ್ ಹೋತಾ ದಿಲ್ ತೋ ಪಾಗಲ್ ಹೈ ಆಗೈತಿ. ಬಾಸಲ ಆಗೈತಿ ಈ ತರ ಬಾಸಲ ಆಗಿ ಅವ್ರ ತಂಗಿ ಹುಡುಕ್ ಹೊರಗೆ ಬೀಳ್ತದ ಅಂತೇಳಿ ಅವ್ರಿಗೆ ಹೊಟ್ಟಬೇನಿ. ಅವ್ರ ತಂಗಿ ನನ್ನ ಮಗನ ಲಗ್ನಕ್ಕೇನಿ ಅಂದ್ಲ. ಅವ್ನ ಮನಸ್ಸಿಲ್ಲ ಕೊಟ್ ಲಗ್ನ ಮಾಡಾಕ. ಅದಕ್ಕೆ ನನ್ನ ಮಗನ ದನಕ್ಕೆ ಬಡ್ದಂಗೆ ಬಡ್ದಾನ. ನಿನ್ನೆ ಇಷ್ಟಕ್ಕೂ ರಾತ್ರಿ ಮೊನ್ನೆ ರಾತ್ರಿ ಮಾತಾಡಕ್ ಕರ್ದಿದ್ದು ಇವ್ರ ತಂಗಿನ, ನಿನ್ನೆ ಮಧ್ಯಾಹ್ನ ಮಾತಾಡಕ್ ಕರ್ದಿದ್ದು ಇವ್ರ ತಂಗಿನ. ನನ್ನ ಮಗನ ಯಾಕೆ ಕುಡಿಬೇಕಿತ್ತ? ಏನ್ ಹೇಳಕತ್ತೀರಿ? ಯೋ ದೇವ್ರಿ, ಕೇಳದವ್ರಿಗೆ ಹಿಂಗಾಗೈತಿ. ನನ್ನ ಮಗನ್ ಹೊಡೆದಾನಲ್ಲಿವ, ಮತ್ ನನಗೆ ಹೆಂಗಾಗಿರಕ್ಕಿಲ್ಲ. ಬಿಡ್ತೇನೆ ನಾ ಇಷ್ಟ ಕೈ ಇದನ್ನ ಬಿಡುದಿಲ್ಲ. ನೋಡ್ತೀರ ನನ್ನ ಮಗನ್ ಹೊಡೆದಾನಲ್ಲೇ ತಾನ ಬಂದ್ ಕಾಲ್ ಬಿದ್ದು ಇವ್ರ ತಂಗಿ ಕೊಟ್ಟು ಲಗ್ನ ಮಾಡ್ಬೇಕವ. ಅಲ್ಲಿ ಮಟನೂ ನಾ ಬಿಡುದಿಲ್ಲ. ನಿಮ್ ತಂಗಿಗೆ ಮನಸ್ಸಿಲ್ದ ಬಂದ್ಲ ನನ್ನ ಮಗನ್ ಕೂಟ ಕೇಳ್ರಕಿನ. ನಿಮ್ ತಂಗಿಗೂ ಮನಸ್ಸಿದ್ದಲೇ ನನ್ನ ಮಗನ್ ಕೂಟ ನಡೆಸ್ಯಾಳ. ಅದನ್ನ ಬಿಟ್ಟು ನೀವು ನಿಮ್ ತಂಗಿನ ಬಿಟ್ಟು ನನ್ನ ಮಗನ ಅಷ್ಟ ಹೆಂಗ್ ಹೊಡೆದ್ರಿ ನೀವು? ಅಯ್ಯೋ ದೇವ್ರೆ, ಇದೆಲ್ಲ ಕೇಳಾಕಂತೇಳಿ ದೇವ್ರ ನನ್ನ ಕಿವಿ ಕೊಟ್ನ. ಅಮರ ಮುಚ್ಚ್ರಿ ಬಾಯ್ ಸಾಕ. ನಿಮ್ ಮಗ ಇಲ್ಲೇ ಕೆಲಸ ಮಾಡ್ಕೊಂತಿದ್ದ ನನ್ನ ತಂಗಿಗೆ ಮದಿ ಮಾಡ್ಕೊಂಡ್ ಗಂಟು ಬಿದ್ದಾನ. ಸುಳ್ಳು ಇಲ್ಲ ಬಾರದು ಹುಟ್ಟಿಸಿ ನಮ್ಮ ತಂಗಿ ನಡತಿ ಬಗ್ಗೆ ಏನಾರ ಮಾತಾಡಿದ್ರ ನಿಮ್ಮನ್ನ ಮಾತ್ರ ಬಿಡುದಿಲ್ಲ ನಾನು. ನೋಡ್ರಿ, ನಮ್ಮ ತಂಗಿಗೆ ನಾಳೆ ನಾಡದ್ರೊಳಗ ಲಗ್ನ ಮಾಡ್ಬೇಕಂತ ಮಾತಾಡೇವಿ. ವರಾನು ಫಿಕ್ಸ್ ಆಗೈತಿ. ನಮ್ಗೆ ಗೊತ್ತಿದ್ದು ಒಂದು ವರಕ್ ಕೊಡ್ಬೇಕಂತ ಮಾಡೇವಿ. ನೀವು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ತಾಬಿಡ್ತು ಲಗ್ನ ಇಲ್ಲೇ ಗೊತ್ತಾಗದಿಲ್ಲನ ಏನೇನೈತ್ ಹಕ್ಕಿಕತ್ ಅಂತೇಳಿ. ನೋಡುವ, ಬಾಯಿಗೆ ಬಂದಂಗ ಮಾತಾಡ್ಬೇಡ. ಏನು ಈಗ ಹೋಗು ನಿನ್ನ ಮಗಗ ಪಿಡ್ಸೈತಿ. ಬಿದ್ದು ಹೊಳ್ಳೆ ಆಡ್ತಾನ ಎಲ್ಲಿ ಬೇಕಲ್ಲೇ. ಒಂದಿಟ್ಟು ಥಂಡಿ ತಡ್ಕೊಳಕಾಗಲ್ಲ, ಬಿಸಿಲು ತಡ್ಕೊಳಕಾಗಲ್ಲ. ಮಳಿ ಬರಾಕತ್ತಂದ್ರೆ ಹುಳ್ಳೆ ಆಡ್ತಾನ ಒಂದ್ ರಾತಿ. ಅವನ್ನ ಹೋಗಿ ನನ್ನ ಮಗಳು ಪ್ರೀತಿ ಮಾಡ್ತಾಳನ, ನನ್ನ ಮಗಳು ಮದುವೆ ಮಾಡ್ಕೋತಾಳನ? ಯಾ ಬಾಯಿಲೆ ಮಾತಾಡ್ತಿ? ಹೋಗ ನಿನ್ನ ಮಗಿರೋ ಖಾಯಿಲೆ ನಮ್ಗೇನ್ ಗೊತ್ತಿಲ್ಲನ? ಪಿಡ್ಸು ಭಯಂಕರವಾದ ಖಾಯಿಲೆ ಅವನ ಮೈಯಾಗ ತುಂಬೈತಿ. ಅಯ್ಯಯ್ಯೋ ಚೀಚಿ, ಪಿಡ್ಸೈತಂತಲ್ಲೇವ ಈಕಿ ಮಗ್ಗ? ಬಿಡಾಡ್ಯಾರ, ನನ್ ಮಗ್ ಪಿಡ್ಸೈತಂದ್ರೆ ನೋಡಕ್ ಬಂದಿರ ನೀವು? ಮತ್ತೆ ನನ್ನ ನಾದ್ನಿ ನಿಮ್ ಮಗನ ಜೊತೆಗೆ ಯಾತರ ಎಲ್ಲ ನಡ್ಕೊಂಡಾಳ ಅಂತ ನೀವೇನ್ ನೋಡಕ್ ಹೋಗಿದ್ರನ? ನನ್ ಮಗ ಎಲ್ಲ ಬಾಯ್ಬಿಟ್ಟು ಹೇಳೇನಲ್ಲ. ಹಿಂಗ ಸುಳ್ಳ ಹೇಳಿರ್ತಾನ. ನಮಗೂ ಬಾಯ್ಬಿಟ್ಟು ಹೇಳದಾರ ಅದಾರ ನಿಮ್ ಮಗಗ ಭಯಂಕರವಾದ ಕಾಯಿಲೆ ಐತಂತೇಳಿ. ಚೀಚಿ, ಯಾರ್ ಮದಿ ಮಾಡ್ಕೋತಾರ್ರಿ ನಿಮ್ ಮಗನ್ನ? ಅಯ್ಯೋ ದೇವ್ರೆ, ಇಲ್ಲೇ ಇದ್ರ ಇವ್ರು ಇನ್ನೂ ಏನೇನಾರ ಹೇಳಿ ನನ್ ಮಗನ್ ಮರ್ಯಾದೆ ತೆಗಿತಾರ. ಅದು ಅಲ್ದ ನಿನ್ ಚರಿತ್ರೆ ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಇಲ್ಲೇ ನಿಂತ ಬಾಯ್ ಮಾಡಕತ್ತಿ ಅಂದ್ರೆ ಎಲ್ಲಾ ಕೂಡ ನಾವು ಓದರ್ಬೇಕತಿ. ವಿಚಾರ ಮಾಡು. ಅಯ್ಯೋ ಈಕಿದೇನ ಚರಿತ್ರೆ ಐತಂತಲ್ಲ ಇವ ಯಾರಿಗ್ ಗೊತ್ತೇ ಇವ ಇದ್ರು ಇರ್ಬೋದು. ಏನಾಗೈತ್ರಿ ಗೌಡ್ರ? ಹೋಗ್ರಿ, ಏನಾದ್ರು ಕೆಲಸ ಇದ್ರೆ ನೋಡ್ಕೋರಿ. ಯಾರ ಮನೆ ಕಡೆ ಏನಾಕತಿ ಅಂತ ನೋಡಾಕ ಬಂದ್ಬಿಟ್ಟಿರ್ತಾರ ಇವ್ರಂತ್ರ ಹೊತ್ತಾಗ. ಬೇಸದಿ ಹೇಳ ನೀನು, ನಿನ್ ಮಗನ್ ಗುಟ್ಟು ಹೊರ ಬೀಳ್ತಿದ್ದಂಗ ಹೋಗ್ರಿ ಅಂತ. ಬೇಸದಿ ಇವ ಯಾರಿಗ್ ಗೊತ್ತೇವ ಇದ್ರು ಇರ್ಬೋದು. ಈಕಿ ಮಗ್ಗ ಕಾಯಿಲೆನೂ ಇರ್ಬೋದು, ಆಕಿ ಒಂದ್ ಕೂಟ್ ಸೇರಿರ್ಬೋದು. ಚೀಚಿ, ಇವ ನಾಳೆ ಒಂದ್ ಏನಾರು ಕೂಸಿಗಿಸ್ ಹುಡ್ತಂದ್ರ ಅದಕ್ಕೂ ಕಾಯಿಲೆನ ಬರ್ತತಿ. ಇವ ನಮ್ಗೆ ಎದಕ್ ಬೇಕು? ಹೌದಿಲ್ಲ? ಆದ್ರೂ ಊರಾಗೆಲ್ಲ ಹೇಳಬೇಕ ಇದನ್ನ. ನಡಿ ದೌಡ್ ಹೇಳು ನಡಿ. ಏನ್ ಬಂತ್ ಭಾಗ್ಯ ನಿಮ್ಗ? ಏನ್ ಬಂತ್ರಿ? ಯಾಕೆ ಹಿಂಗ್ ಬಂದ್ ಎಲ್ಲಾರ ಇದ್ರಿಗೆ ಮಾತಾಡಿ ಮರ್ಯಾದೆ ತೆಗದ್ರಿ? ಅಲ್ಲ ನಿಮ್ಗೊಂದ್ ಸ್ವಲ್ಪರ ನಿಮ್ಗ ಗೊತ್ತಾಗದ್ ಬೇಡ ನಿಮ್ಗ? ನೋಡಪ್ಪ, ನೀ ನನ್ ಮಗನ್ ಯಾಕೆ ಹೊಡ್ದಿ? ಈಗ ಏನೋ ಆಗೈತಿ. ಅವ್ ಎರಡು ಪ್ರೀತಿ ಮಾಡ್ಯಾವ, ಲಗ್ನ ಮಾಡು. ಲಗ್ನ ಮಾಡಕ್ ಬಿಟ್ಟು ನಿಂತು ಬಿಟ್ಟಿಯಲ್ಲ ಇಷ್ಟ ಬಾಯ್ ತಕೊಂಡು. ಲಗ್ನ ಮಾಡು, ಅದಕ್ಕೆ ಬಂದಿದ್ದಿಲ್ಲ ಬಾಯ್ ಮಾಡಕ್ ನಾನು ಬೇಕಂತೇಳಿ. ಈಗ ನೋಡು, ನಿಮ್ಮ ಮಗಳದೆಲ್ಲ ಗುಟ್ಟೆಲ್ಲ ಹೊರಬಿತ್ತಿಲ್ಲ, ಎಲ್ಲ ಊರ್ ಮಂದಿಗೆ ಗೊತ್ತದ. ಇನ್ಯಾರು ಮದಿ ಮಾಡ್ಕೊತಾರ ನಾನು ನೋಡ್ತೇನೆ ಬಾ. ಅಂದ್ರೆ ಇದೆಲ್ಲ ಬೇಕಂತ ಬಟಾ ಬೈಲಾಗ್ಲಂತೇಳಿ ಬಂದ್ ಬಾಯ್ ಮಾಡಿಯಲ್ಲ ನೀನು? ಹೌದು ಮತ್ತೆ, ಹೌದು. ನಾವು ಅಲ್ಲ ಹಂಗಾರ ದೊಡ್ಡ ಮೆಂತ್ಯಾನ್ ಸೊಸಿ ನಮ್ಮ ಮನೆಗೆ ಬರ್ತಾಳ ಬಿಡು ಮಗಳು, ನಮ್ಮನೆ ದೊಡ್ಡ ಮೆಂತ್ಯಾನ್ ಆಕತಿ ಅಂತ ನಾವ್ ಅನ್ಕೊಂಡ್ವಿ. ತಾಯಿ ಮಗ ನೋಡಿದ್ರೆ ನೀವು ಮದುವೆ ಮಾಡಕ ಇನ್ ಮುಂದ್ ಮಾಡಕತ್ತಿರಲ್ಲ. ಅಲ್ಲ ಅದು ಅಂದ್ರೆ ಇವತ್ ನಾಳೆ ಹೊಟ್ಟಿಲಾದ್ರೂ ಆದ್ಲಪ್ಪ ನಿಮ್ಮ ಮಗಳು. ಯಾಕೆ ಬೇಕು? ಅಲ್ಲ ನೀವು ನೋಡಿದ್ರ ಬಾಯಿ ಬಿಡುವಲ್ರಿ. ಅಲ್ಲ ಎಲ್ಲ ಮುಚ್ಚಿಟ್ಟು ಲಗ್ನ ಮಾಡ್ಬೇಕಂತದಿರಿ. ನಾವು ಮುಚ್ಚಿಟ್ಟು ಮಾಡ್ತೇವೆ, ಬಿಚ್ಚಿಟ್ಟು ಮಾಡ್ತೇವೆ, ಅದೆಲ್ಲ ನಿಮಗೆ ಯಾಕ್ರಿ? ನಿಮ್ಮಗ್ ಮಾತ್ರ ನಾವು ನಮ್ಮ ತಂಗಿ ಕೊಡುದಿಲ್ಲ. ಏನೋ ಆಗೇತ್ ತಪ್ಪ, ನಮ್ಗೆಲ್ಲ ಗೊತ್ತೈತೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೀವು ಹೋಗ್ರಿ. ಏನ್ ಮಾತಾಡಕತ್ತೀವ? ನನ್ನ ಮಗಳ ನಿನ್ನ ಮಗನ್ ಕುಸಿಗು ಹೊಟ್ಟಿಲಾಗುದ? ಅಯ್ಯೋ ದೇವ್ರೆ, ಅವ ಇಲ್ಲವಾ? ಅವ ಸುಳ್ಳ ಹಿಂಗ್ ಸುದ್ದಿ ಹಬ್ಬಿಸ್ಕೊಂಡ್ ಬರಾಕತ್ತಾನ. ನನ್ನ ತಂಗಿ ಯಾವ ತಪ್ಪು ಮಾಡಿಲ್ಲ. ಅಲ್ಲಪ್ಪ, ಈಗರ ಅಂದ್ಲಲ್ಲಕ್ಕೆ. ಏನ್ಲ ಇದು ಸಿದ್ಧ? ಈಗ ನೀವ ಹೊಕ್ಕಿರೋ ಏನ್ ನಾನ ದಬ್ಬಕ್ಕೋ? ಹೊಕ್ಕನಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎಡಿ ಹೋದ್ರಂತ. ಯವ್ವ, ಅವರು ಬೇಕಂತ ನಾಟಕ ಮಾಡಕತ್ತಾರ. ಕೊಟ್ಟು ಮದ್ವಿ ಮಾಡ್ಲಿ ಅನ್ನೋ ಕಾರಣಕ್ಕ ನನ್ನ ತಂಗಿ ಅಂತಕ್ಕೆಲ್ಲ, ನಿನ್ನ ಮಗಳಲ್ಲ ಅಂತಕ್ಕೆಲ್ಲ ನೀ ಬೆಳೆಸಿದ್ರ ಮ್ಯಾಲ ನಿಂಗೆ ನಂಬಿಕೆ ಇಲ್ಲ ಅನ್ಬೇ. ಸಿದ್ಧಾ, ಏನ್ಲ ಇದೆಲ್ಲ? ಅಲ್ಲ ಬಾಗನ, ಅಯ್ಯಪ್ಪ, ಊರಾಗೆಲ್ಲ ಇದನ್ನ ಹೇಳ್ಕೊಂಬರಕತ್ತಾಳಲ್ಲ ಆಕಿ. ಹಿಂಗಾದ್ರೆ ಹೆಂಗಲ್ಲ? ಯಾವ್ದು ಹುಟ್ಟಿದ್ಲ ಯವ್ವ ಆಕಿ ನನ್ನ ಹೊಟ್ಯಾಗ ನನ್ನ ಮರ್ಯಾದೆ ತೆಗ್ಯಾಕ. ಅತ್ತಿಯರ ಏನ್ ಹೆದರ್ಕೋಬೇಡ್ರಿ, ಏನು ಆಗಂಗಿಲ್ಲ. ನಿನ್ ಕೈ ಮುಗಿದು ಕೇಳ್ಕೋತೇನೆ ವಾಶ ಅಂತ. ಅವತ್ತು ನಿಮ್ಮ ಅಣ್ಣನ ಸಂಬಂಧ ಬಂದಾಗ ನನ್ನ ಮಗಳು ಒಲ್ಲೆ ಅಂದ್ಲ. ಈಗ ನಾ ಬೇಕಾದ್ರೆ ನನ್ನ ಮಗಳು ಇದ್ರಾ ಬದ್ರಾ ಕೇಳ್ತೇನೆ. ನಿಮ್ಮ ಅಣ್ಣನ ಮಾಡ್ಕೊಳಕ್ ಒಪ್ಕೊಂಡ್ಲ ಅಂದ್ರ ನಿಮ್ಮ ಅಣ್ಣಗ ನನ್ನ ಮಗಳನ್ನ ಮದುವೆ ಮಾಡ್ಕೊಂತೀಯ ಯವ್ವ? ನಿಮ್ಮ ಅಣ್ಣನ ನಿಮ್ಮ ಹೂವನ್ನ ನೀವು ಒಪ್ಪಿಸ್ತಿ? ಅತ್ತಿಯರ ಅದು ಅದು ಯಾಕವ್ವ? ನಿನಗೂ ನನ್ನ ಮಗಳು ನಡ್ತಿ ಮ್ಯಾಗ ಅನ್ಮಾನನ? ನನ್ನ ಮಗಳು ಪ್ರೀತಿ ಏನೋ ಮಾಡ್ಯಾಳಷ್ಟೆ, ಬೇರೆ ಯಾವ ತಪ್ಪು ಮಾಡಿಲ್ಲವ ನನ್ನ ಮಗಳು. ಆಕೆ ಅಪ್ಪಟ ಅಪ್ರಂಜಿ ಬೆಂಕಿ ಅಂತಕ್ಕೆ ಅಲ್ಲ. ಈಗ ಆಕಿಗೆ ಒಪ್ಪಿಸ್ತೇನೆ, ಹೇಳ್ತೇನೆ, ನಾನು ಬುದ್ಧಿ ಹೇಳ್ತೇನೆ, ತಿಳ್ಕೊಂತಾಳ. ನೀವು ಅಂದ್ರೆ ಬೇಕಾರೆ ನಿನ್ನ ಮಣ್ಣಗೆ ಮದುವೆ ಮಾಡಿ ಕೊಟ್ಬಿಡೋಣ ಅಂತ ನಾ ಜವಾಬ್ದಾರಿ ತೊಗೋತೇನೆ ಇದ್ರದ್ದು. ನಾ ಹೇಳ್ತೇನೆ ತಿಳಿಸಿ, ಆಕೆ ಒಪ್ಕೋತಾಳ. ಏನು ಹೆಂಗಂತಿ?
ನೀ ಹೆಂಗಂತಿ ಹಂಗ. ಛೇ ಅದೆಲ್ಲ ಏನಿಲ್ಲ ಅತ್ಯಾರ. ಆದ್ರೆ ನಮ್ಮಣ್ಣಗ ಹೇಳ್ಬೇಕು, ಸೌಭಾಗ್ಯಗ ಇಷ್ಟ ಆಯ್ತೋ ಇಲ್ಲೋ, ಆಕಿ ಇಷ್ಟ ಪಡಲ್ಲ ಅಂತ ಅನ್ಕೊಂಡೆ ನಾನು. ಯಾಕಂದ್ರೆ ಆಕಿಗೆ ನಮ್ಮಣ್ಣನ ಮದುವೆ ಮಾಡ್ಕೊಳಕ್ ಇಷ್ಟನೇ ಇಲ್ರಿ. ಸೌಭಾಗ್ಯ ಬಂದ್ಲ, ನೀವು ಆಕಿನ ಕೇಳ್ರಿ ಒಂದು ಮಾತು. ನಮ್ಮ ಅಣ್ಣನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ನಂದೇನಿಲ್ಲ, ನಾನು ಬೇಕಾದ್ರೆ ನಮ್ಮ ಅಣ್ಣಗೆ ಹೇಳಿ ಮದ್ವೆ ಮಾಡಿಸ್ತೇನೆ. ಏನು ಅದಕ್ಕೆಮ್ಮ ಬೇರೆ ಹುಡುಗನ ಹುಡುಕ್ತೇನೆ ಅಂತ ಹೇಳಿ ಮತ್ತು ನಿಮ್ಮನಿಗೆ ನನ್ನನ್ನು ಸುಸಿ ಮಾಡಿಕೊಡಕತ್ತೀರ? ಎಂಥ ನಸ್ಗುನ್ನಿ ಇರ್ಬೇಕು ನೀವು, ಎಷ್ಟು ನಾಟಕ ಮಾಡೋರು ಇರ್ಬೇಕು ನೀವು. ಚೀಚಿ, ನೀವು ಇಂಥವ್ರಂತ ನಾನು ಅಂದ್ಕೊಂಡಿದ್ದಿಲ್ಲ. ಹಬ್ಬ ದೇವ್ರೆ, ಎಷ್ಟು ಡಬಲ್ಗೆ ಮಾಡ್ತಾರೆ ಇವರು. ಇಲ್ಲ, ನಾನು ಈ ಮದ್ವೆಗೆ ಒಪ್ಕೋಬಾರ್ದು. ಅತ್ಯಾರ ಸೌಭಾಗ್ಯ ಬಂದ್ಲು. ಸೌಭಾಗ್ಯ ನೋಡಿದಲ್ಲವ, ಈಗ ಬಂದಕ್ಕೆ ಯಾ ನಮ್ಮನಿ ಮಾತಾಡಿ ಹೋದ್ಲು ಅಂತೇಳಿ. ಹೆಣ್ಮಗಳು ಅದೇನು ಬಾಯ ಏನು ಬಚ್ಚಲಾದ ಆ ಕೆಟ್ಟ ಮಾತಾಡಿ ಹೋದ್ಲಕ್ಕೆ. ನೀನಕ್ಕೆ ಮಗನ ಜೊತೆಗೆ ಎಲ್ಲ ಮುಗಿಸೇ ಬಿಟ್ಟು ಅನ್ನೋ ಹಂಗೆ ಮಾತಾಡಿದ್ಲ. ಈಗ ಹೇಳ ನನ್ನ ಮ್ಯಾಗ ಆಣಿ ಮಾಡಿ ಹೇಳ, ನೀ ತಪ್ಪು ಮಾಡಿಯಾ ಮಾಡಿಲ್ಲ? ಯವ್ವ ಇದಕ್ಕೆಲ್ಲ ಆಣಿ ಅದಕ್ಕೆ ಬೇ? ನಿಮ್ಮ ಅವನ ಯಾವ ಏನೋ ಬೊಗಳ್ತಾವಂತೇಳಿ ನೀನು ಆಣಿ ಮಾಡಿಸ್ಕೊಂಡ್ರೆ ಆಕಿಗೆ ಎಷ್ಟು ಮನ್ಸಿಗೆ ಬೇಜಾರಾಗಕ್ಕಿಲ್ಲ. ಆಕೆ ಅಂತಾವೆಲ್ಲ ಕೆಲಸ ಮಾಡ್ತಾಳ ಅನ್ಬೇ? ಬಿಡ್ಬೇ, ಬೇಡ ಆಣಿ ಗಿಣಿ ಎಲ್ಲ ಏನು ಬೇಡ. ನಾ ಎಲ್ಲ ಆಕಿ ಮದ್ವಿದ ತಯಾರಿ ಮಾಡ್ತೇನೆ, ಸುಮ್ಮನಿರು. ಶಾಂತ, ನಾನು ನಿನ್ನ ಜೊತೆ ಒಟ್ಟು ಮಾತಾಡ್ಬೇಕು, ಬಾ ಹೋಗ್ವಾ, ಒಳಗೆ ಹೋಗಿ ನೀನು. ಸೌಭಾಗ್ಯ ಒಳಗೆ ಹೋಗು. ಆಣಿ ಇಟ್ಟು ಹೇಳ್ತಿದ್ಲಕ್ಕಿ, ನೀ ಯಾಕೆ ಬೇಡಂದಿ? ಯವ್ವ ಆಣಿ ಪಾಣಿ ಕೂಣಿ ಸುಮ್ಮನಿರು ನೀವೆಲ್ಲ. ಯಾಕ ಮನುಷ್ಯ ಆಣಿ ಇಟ್ರು ಸುಳ್ಳು ಹೇಳೋಕ್ಕಾಗಲ್ಲನು? ಅಲ್ಲ, ಆದ್ರೆ ನಿಂಗೆ ಹೇಳತ್ತೆ ನಮ್ಮ ತಂಗಿ ಅಂತಕ್ಕೆಲ್ಲ. ಸುಮ್ಮನಿರು ನೀನು. ಅವ್ರಿಗೆ ಆಸ್ತಿ ಮ್ಯಾಗ ಆಸೆ, ಅದಕ್ಕೆ ಹಂಗೆ ಏನಾರ ಒಂದು ಹೇಳ್ತಾರ ಅವ್ರ ಮಾತು ನೀ ಕೇಳಕ್ಕೆ ಹೋಗ್ಬೇಡ. ನೀ ಸ್ವಲ್ಪ ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ ಇದಕ್ಕೆಲ್ಲ. ಏನು ನಾ ಅದೇನಿ, ಅಪ್ಪ ಅವ್ವ ಇಬ್ರು ನೀವು ಆರಾಮಾಗಿರ್ರಿ. ನೀನು ಅಡಿ ಗುಳಿಗೆ ತೊಗೊಂಡಿಲ್ಲ ಇನ್ನು? ಗುಳಿಗೆ ಅದ ಗುಳಿಗೆ ಚೀಲ ಎಲ್ಲಿಟ್ಟಾಳ ಅಂತೇಳಿ ಕೇಳಕ್ ಬಂದೆ, ಅಷ್ಟೊತ್ತಿಗೆ ಆಯ್ಕೆ ಬಂದು ಬಾಯ್ ಮಾಡತ್ಲಲ್ಲ. ಆತು ಮತ್ತೆ ನಡಿ.